ನಮಸ್ತೆ ಸಿಸ್ಟರ್. ನಿಮ್ಮ ಹೆಸರು? ನನ್ನ ಹೆಸರು ಸೌಮ್ಯ ಅಂತ. ಓಕೆ, ಎಲ್ಲಿಂದ ಬರೋದು ನೀವು? ಇಲ್ಲಿ ಶ್ರೀರಾಮ್ಪುರದಿಂದ. ಶ್ರೀರಾಮ್ಪುರದಿಂದ ಬರ್ತಾ ಇದ್ದೀರಾ. ಏನ್ ತೊಂದ್ರೆ ಇದೆ ನಿಮಗೆ? ನನ್ಗೆ ಬ್ಯಾಕ್ ಪೇನ್ ಇತ್ತು, ಮತ್ತೆ ಮಂಡಿ ನೋವಿತ್ತು, ಇದು ಗ್ಲಾಡ್ಬ್ಯಾಡರ್ ಸ್ಟೋನ್ ಇತ್ತು, ಅದ್ ನೋವ್ತಾ ಇತ್ತು. ಸರಿ, ನಮ್ಮ ಅಮ್ಮ ಇಲ್ಲಿ ಬರ್ತಾ ಇದ್ರು, ವೀಸಿಂಗ್ ಇತ್ತು ಅಂತ ಅವ್ರು ನನಗೆ ಹೇಳಿದ್ರು. ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು 2 ತಿಂಗಳು ತಗೊಂಡೆ ಟ್ರೀಟ್ಮೆಂಟ್. ಈಗ ನೋವೇ ಇಲ್ಲ, ನಾನು ಆಸ್ಪತ್ರೆಗೂ ಹೋಗಿಲ್ಲ. ಮುಂಚೆ ಎಷ್ಟು ವರ್ಷದಿಂದ ಗ್ಲಾಡ್ಬ್ಯಾಡರ್ ಸ್ಟೋನ್ ಇತ್ತು ನಿಮ್ಗೆ? ಈಗ 6 ತಿಂಗಳಿಂದ ಅಂತ ಹೇಳಿದ್ರು. ಆಯುರ್ವೇದಿಕ್ ಅಲ್ಲಿ ತಗೋತಾ ಇದ್ವಿ, ಸಣ್ಣದಿತ್ತು ಅಂತ ಹೇಳಿದ್ರು. ಆಮೇಲೆ ನಮ್ಮ ಅಮ್ಮ ಹೇಳಿದ್ಮೇಲೆ ಸ್ಟಾಪ್ ಮಾಡ್ಬಿಟ್ಟು ಇಲ್ಲಿಗೆ ಬಂದ್ವಿ. ನೋವು ಬರ್ತಿತ್ತು. ಬರಕ್ಕಿಂತ ಮುಂಚೆ ನೀವು ಹೇಳ್ತಾ ಇದ್ರಲ್ಲ, ಎದ್ದಿದ ತಕ್ಷಣ ನನ್ಗೆ ಹೊಟ್ಟೆ ನೋವು ಬರ್ತಾ ಇತ್ತು, ಅದಕ್ಕೆ ಆಯುರ್ವೇದಿಕ್ ಅಲ್ಲಿ ತಗೋತಾ ಇದ್ವಿ. ನೋವು ಕಮ್ಮಿ ಆಗಿತ್ತಾ ಟ್ಯಾಬ್ಲೆಟ್ಸ್ ತಗೊಳ್ಳೋದು? ಅದೇ ಒಂದ್ಸಲ ಇರ್ತಿತ್ತು, ಒಂದ್ಸಲ ಇರ್ತಿರ್ಲಿಲ್ಲ. ಆಮೇಲೆ ಇಲ್ಲಿಗೆ ಬಂದ್ವಿ. ರಂಜಿತಾ ಮೇಡಮ್ ಹೇಳಿದ್ರು ದಿನ ಆಪಲ್ ತಿನ್ನು, ಮತ್ತೆ ಇಲ್ಲಿ ಥೆರಪಿ ತಗೋ, ನೀರ್ ಕುಡಿ ಅಂತ ಹೇಳಿದ್ರು. ಸರಿ ಅನ್ಬಿಟ್ಟು ನಾನು ಹಂಗೆ 2 ತಿಂಗಳಿಂದಾನು ಮಾಡ್ಕೊಂಡ್ ಬಂದೆ. ಈಗ ನೋವು ಇಲ್ಲ, ನಾನು ಆಸ್ಪತ್ರೆಗೂ ಹೋಗಿಲ್ಲ, ನೋವೇ ಬಂದಿಲ್ಲ. ಹೋಗಿಲ್ಲ. ಎಷ್ಟು ತಿಂಗಳಿಂದ ಸರಕೇರ್ ಬರ್ತಾ ಇದ್ರು? 2 ತಿಂಗಳಿಂದ. 2 ಮಂತ್ಸ್ ಇಂದ. ಈ 2 ಮಂತ್ಸ್ ಅಲ್ಲಿ ಒಂದ್ಸತಿನೂ ಹಾಸ್ಪಿಟಲ್ ಹೋಗಿಲ್ಲ. ಓಕೆ, ನಿಮ್ಮಿಂದ ಇಲ್ಲಿವರೆಗೆ ಮೋಟಿವೇಶನ್ ಆಗ್ಬೇಕು. ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ಅದೇನಿಲ್ಲ ಸಿಸ್ಟರ್. ಈಗ ಅಲ್ಲಿ ನೋವಿತ್ತು, ಇವಾಗ ಏನು ನೋವು ಇಲ್ಲ ಸಿಸ್ಟರ್. ಈಗ ಮ್ಯಾಟ್ ಯಾವ ರೀತಿ ತಗೊಂಡಿದ್ದೀವಿ? ಕಷ್ಟ ಇಲ್ವಾ? ಕಷ್ಟ ಇದೆ ಸಿಸ್ಟರ್, ಆದ್ರೂ ಆರೋಗ್ಯಕ್ಕೋಸ್ಕರ ತಗೊಂಡಿದ್ದೀನಿ. ಆಕ್ಚುಲಿ ಸಿಸ್ಟರ್ಗೆ ಆಸೆ ಇತ್ತು. ನಾವೆಲ್ಲ ಹೇಳ್ತೀವಲ್ಲ, ಮನೇಲಿ ಜಾಗ ಇಲ್ಲ, ಇಕ್ಕಕ್ಕೆ ಜಾಗ ಇಲ್ಲ ಮೇಡಮ್ ಅಂತ. ಕರೆಕ್ಟಾ? ಅವ್ರ ಮನೇಲಿ ಇಷ್ಟೇ ಮನೆ ಇರೋದು, ಸೊ ನಡಿಯಕ್ಕೆ ಈ ಒಂದು ಬಾಕ್ಸ್ ಅಷ್ಟೇ ಜಾಗ ಇದೆ. ಇವ್ರ ಮನೇಲಿ ಜಾಗ ಇಲ್ಲ ಅಪ್ಪ. ಸೊ ಆದ್ರೂನು ಆರೋಗ್ಯ ಬೇಕು, ನನ್ನ ಹೆಲ್ತ್ ಹೇಗಿರ್ಬೇಕು, ಚೆನ್ನಾಗಿರ್ಬೇಕು. ಇವಾಗ ಅದೇ ಗ್ಲಾಡ್ಬ್ಯಾಡರ್ ಸ್ಟೋನ್ ಇನ್ನ ದಪ್ಪ ಆಗ್ತಾ ಆಗ್ತಾ ಫ್ಯೂಚರ್ಗೆ ಡಾಕ್ಟರ್ ಏನ್ ಹೇಳ್ತಾರೆ, ಗ್ಲಾಡ್ಬ್ಯಾಡರ್ ರಿಮೂವ್ ಮಾಡಿ ಅಂತ ಹೇಳ್ತಾರೆ. ಅದ್ ರಿಮೂವ್ ಮಾಡಿದ್ರೆ ಊಟ ಜೀರ್ಣ ಆಗುತ್ತಾ? ಇಲ್ಲ. ಜೀರ್ಣ ಆಗತ್ತಾ? ಆಗಲ್ಲ. ಕರೆಕ್ಟ್ ಅಲ್ವಾ? ಆಗ ಇನ್ನ ಏನಾಗುತ್ತೆ, ಪ್ರಾಬ್ಲಮ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ಬಂದು ನಾನು ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಮಂಡಿ ನೋವು ಕಮ್ಮಿ ಆಯ್ತು, ಬ್ಯಾಕ್ ಪೇನ್ ಕಮ್ಮಿ ಆಯ್ತು, ವೇಟ್ ಲಾಸ್ ಆಯ್ತು. ಗ್ಲಾಡ್ಬ್ಯಾಡರ್ ಸ್ಟೋನ್ ಏನಾಯ್ತು ನನಗೆ, ಇವಾಗ ಕಾಣಿಸ್ಕೊತಾನೆ ಇಲ್ಲ, ಪೇಯ್ನೇ ಇಲ್ಲ. ಈ 2 ತಿಂಗಳು ಈ ಸರಕೇರ್ ಬಂದಾದ್ಮೇಲೆ 1 ದಿನನೂ ನಾನು ಏನ್ ಮಾಡಿಲ್ಲ, ಆರೋಗ್ಯ ಸಮಸ್ಯೆ ಅಂತ ಹಾಸ್ಪಿಟಲ್ಗೂ ಹೋಗಿಲ್ಲ, ಮನೆಯಲ್ಲೂ ಮಲಗಿಲ್ಲ. ಕರೆಕ್ಟಾ? ಅಷ್ಟೇ ಆಕ್ಟಿವ್ ಆಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಇವಾಗ ಕೆಲಸ ಮಾಡ್ತಾ ಇದ್ದೀನಿ. ಮುಂಚೆ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ನೋವು ಬರ್ತಾ ಇತ್ತು, ಆ ಸ್ಟೋನ್ ಇರಕ್ಕೆ. ಇವಾಗ ಅವ್ರಿಗೆ ಹೊಟ್ಟೆ ನೋವೇ ಬರ್ತಾ ಇಲ್ಲ, ಆರಾಮಾಗಿ ಖುಷಿಯಾಗಿ ಇದ್ದಾರೆ. ಸೊ ನಾವ್ ಹೇಳ್ತೀವಲ್ವಾ, ಆರೋಗ್ಯಕ್ಕಿಂತ ಚಿನ್ನನೇ ಮುಖ್ಯ ಅಂತ ಹೇಳ್ತೀವಿ. ಆ ಚಿನ್ನನ ಹಡ ಇಕ್ಕಿ ಬಂದೇ ಇಲ್ಲ, ನನ್ಗೆ ಆರೋಗ್ಯನೇ ಮುಖ್ಯ ಅಂತ ಹೇಳಿ ನಿನ್ನೆ ಕ್ಲಿಯರ್ ಮಾಡಿ ಬೆಡ್ ಮ್ಯಾಟ್ ಅನ್ನೋದು ಏನ್ ಮಾಡಿದ್ದಾರೆ, ಇನ್ಸ್ಟಾಲೇಷನ್ ಅನ್ನೋದು ಮಾಡಿಸ್ಕೊಂಡಿದ್ದಾರೆ. ಜೋರಾಗಿ ಕ್ಲಾಪ್ ಮಾಡಿ ಅವರಿಗಾಗಿ. ಹೇಳಿದ್ರು ಸಿಸ್ಟರ್, ನೋಡೋಣ ಫೀಸ್ ಎಲ್ಲ ಕಟ್ಬಿಟ್ಟು ತಗೊಳ್ಳೋಣ ಅಂತ. ನಾನು ಇಲ್ಲ ಬಿಡು ತಗೋತೀನಿ ಅಂತ ತಗೊಂಡೆ ಸಿಸ್ಟರ್. ಸರಿ ಆಯ್ತು ಬಿಡು, ಬಿಡಿಸ್ಕೊಡ್ತೀನಿ ಅಂತ ಹೇಳಿ. ಕರೆಕ್ಟ್ ಅಲ್ವಾ? ಸೊ ನಾವ್ ಹೇಳ್ತೀವಿ, ಫೀಸ್ ಇದೆ ಮೇಡಮ್, ಕಮಿಟ್ಮೆಂಟ್ಸ್ ಇದೆ ಮೇಡಮ್, ಕಮಿಟ್ಮೆಂಟ್ಸ್ ನೋಡ್ಬೇಕು, ಫೀಸ್ ನೋಡ್ಬೇಕು. ಅಪ್ಪ ಎಜುಕೇಶನ್ ಇಂಪಾರ್ಟೆಂಟ್, ಮಕ್ಳಿಗೆ ಫೀಸನು ಕಟ್ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಆ ಫೀಸ್ ತಕ್ಕನಾಗಿ ನನ್ನ ಹೆಲ್ತ್ ಚೆನ್ನಾಗಿರ್ಬೇಕಾ, ಆ ಮಕ್ಳನ್ನ ನೋಡ್ಕೋಬೇಕಂದ್ರೆ ಯಾರಿರ್ಬೇಕು? ನಾವು ಚೆನ್ನಾಗಿರ್ಬೇಕು. ನೀವ್ ಚೆನ್ನಾಗಿರುವಾಗ್ಲೇ ನಿಮ್ ಮಕ್ಳನ್ನ ಬೇರೆಯವ್ರು ಬಂದು ನೋಡಲ್ಲ. ನಿಮ್ಗೆ ಏನಾದ್ರು ಆದ್ರೆ ನಿಮ್ ಮಕ್ಳು ನೋಡ್ಕೋತಾರ? ಇಲ್ಲ. ಫಸ್ಟ್ ನಾನು ನನ್ನ ಹೆಲ್ತ್ ನ ಏನ್ ಮಾಡ್ಕೋಬೇಕು, ಕಾಪಾಡ್ಕೋಬೇಕು ಅಂತ ಹೇಳಿ. ಸೊ ಅವರು ಅವರ ಕುಟುಂಬಕ್ಕಾಗಿ ನಮ್ಮ ಮನೇಲಿ 5 ಜನ ಇದೀವಿ. ಈಗ ಮಾವಂಗೊಬ್ರಿಗೆ ಶುಗರ್ ಇದೆ, ಇನ್ ಯಾರಿಗೂ ಇಲ್ಲ ಸಿಸ್ಟರ್. ನನ್ಗೊಬ್ಳಿಗಿತ್ತು, ಅದಕ್ಕೆ ಮುಂದಕ್ಕೆ ಬರಬಾರ್ದು, ಎಲ್ಲ ತಗೊಳ್ಳೋಣ ಅಂತ ತಗೊಂಡ್ರ ಪ್ರಿವೆನ್ಷನ್ ಆಗಿ. ಓಕೆ, ಇಲ್ಲಿ ಬರೋರ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲಾರು ತಪ್ಪದೆ ಬನ್ನಿ, ತುಂಬಾ ಚೆನ್ನಾಗಿದೆ. ನೀವು ಮನೆಗೆ ತಗೊಂಡೋಗಿ, ಅದರಿಂದ ತುಂಬಾ ಫ್ಯಾಮಿಲಿಗೆ ಎಲ್ಲ ಬೆನಿಫಿಟ್ಸ್ ಇದೆ. ಓಕೆ ಅಪ್ಪ, ಥ್ಯಾಂಕ್ ಯು.